ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹ್ ಕಿ. ಓಕೆ, ಇವತ್ತು ನಾವು ದೇವರ ಒಂದು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ದೇವರು ಕೊಟ್ಟಂತ ಒಂದು ಒಳ್ಳೆಯ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಕಳೆದ ವಾರ ಯಾವ ವಾಕ್ಯ ಇತ್ತು? ಯಾವ ವಾಕ್ಯ ಕೇಳಿದ್ರೆ ಕಳೆದ ವಾರ? ದೇವರು ಬೆಳಕಾಗಲಿ ಎಂದ ತಕ್ಷಣ ಬೆಳಕಾಯಿತು. ಅಂದ್ರೆ ನಾವು ನಮ್ಮ ಬಾಯಿಯಲ್ಲಿ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ. ನಾವು ಏನ್ ಬಯಸ್ತಾ ಇದ್ದೇವೋ ಅದನ್ನು ನಾವು ಬಾಯಿಂದ ಹೇಳಬೇಕಂತೆ. ಕತ್ತಲೆ ಮಧ್ಯದಲ್ಲಿ ದೇವರು ಏನ್ ಮಾಡಿದ? ಆದಿಸಾಗರದ ಮೇಲೆ ಕತ್ತಲೆ ಚಲಿಸುತ್ತಿತ್ತು. ಆದ್ರೆ ದೇವರು ಏನ್ ಬಯಸಿದ? ಆ ಕತ್ತಲೆನ ನೋಡಿ ದೇವರು ಚಿಂತೆ ಮಾಡಿಲ್ಲ. ಆ ಕತ್ತಲೆ ಮಧ್ಯದಲ್ಲಿ ತಾನು ಏನ್ ನೋಡ್ಬೇಕಂತ ಬಯಸಿದ್ನೋ ದೇವರು ಅದನ್ನ ಮಾಡಿದ. ಹಲ್ಲೆಲೂಯಾ. ಮಾಡ್ಲಿಕ್ಕೆ ಏನ್ ಮಾಡಿದ? ಹೇಳಿದ. ಬೆಳಕಾಗಲಿ ಅಂತ ಹೇಳಿದ ತಕ್ಷಣ ಬೆಳಕಾಯಿತು. ನಮ್ಮ ಜೀವನದಲ್ಲಿ ಕೂಡ ಅಕ್ಕಪಕ್ಕ ಇರುವಂತ ಪರಿಸ್ಥಿತಿಯನ್ನ ನೋಡಿ ನಾವು ಚಿಂತೆ ಮಾಡೋದು ಬೇಡ. ಆ ಒಂದು ಪರಿಸ್ಥಿತಿ ಮಧ್ಯದಲ್ಲಿ ನಮ್ಮ ಕುಟುಂಬ ಹೇಗೆ ಇರಬೇಕು ಅಂತ ನಾವು ಬಯಸ್ತಾ ಇದ್ದೇವೋ ಅದನ್ನ ನಾವು ಏನ್ ಮಾಡಬೇಕು? ದಿಗಂತ ಏನ್ ಮಾಡಬೇಕು? ಹೇಳಬೇಕು. ಹಲ್ಲೆಲೂಯಾ, ಯೇಸು ಮಸೀಹ್ ಕಿ. ಇವತ್ತು ಕೂಡ ನಾವು ಒಂದು ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ಈಗ ನಾವು ಧ್ಯಾನಿಸಲಿಕ್ಕೆ ಹೋಗ್ತಿರುವಂತ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡು. ಜೀವವುಳ್ಳ ನಿನ್ನ ವಾಕ್ಯ ದೇವರೇ ನಮ್ಮ ಹೃದಯದಲ್ಲಿ ಪ್ರವೇಶಿಸಿ ನಮ್ಮ ನಂಬಿಕೆಯನ್ನು ಬಲಪಡಿಸಲಿ ಸ್ವಾಮಿ. ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸು ದೇವರೇ. ನಿನ್ನ ವಾಕ್ಯದಲ್ಲಿ ನಾವು ಬೇರೂರಿ ಅದನ್ನು ಧ್ಯಾನಿಸಿ ಅದರಲ್ಲಿ ಜೀವಿಸುವಂತೆ ನಮಗೆ ಕೃಪೆ ಮಾಡು. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಓಕೆ, ನಾವು ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಇವತ್ತಿನ ಸಂದೇಶ ಏನಂದ್ರೆ ಭಯದ ಬಗ್ಗೆ. ಎದರ ಬಗ್ಗೆ? ಭಯ. ಹಾಗಾದ್ರೆ ಯಾವ ಯಾವ ರೀತಿಯ ಭಯ ಇದೆ ಈ ಲೋಕದಲ್ಲಿ? ಈಗ ಭಯ ಅಂದ್ರೆ ಅನೇಕ ರೀತಿಯ ಬೇರೆ ಬೇರೆ ಭಯ ಇದೆ. ಯಾವ್ಯಾವುದನ್ನೋದನ್ನ ಇವತ್ತು ನಾವು ನೋಡಿಕೊಳ್ಳೋಣ. ಟೈಪ್ಸ್ ಆಫ್ ಫಿಯರ್. ಬೈಬಲ್ ಅಲ್ಲಿ ಯಾವ್ಯಾವ ಪ್ರಕಾರದ ಒಂದು ಭಯದ ಬಗ್ಗೆ ನಮಗೆ ಹೇಳ್ತಾ ಇದೆ ಅದನ್ನ ನಾವು ನೋಡೋಣ. ಒಂದನೇದು ಮನುಷ್ಯನ ಭಯ. ಹಲ್ಲೆಲೂಯಾ, ಮನುಷ್ಯನ ಭಯ. ಒಂದು ವಾಕ್ಯ ಓದೋಣ. ಜ್ಞಾನೋಕ್ತಿ 29:25. ಜ್ಞಾನೋಕ್ತಿ 29:25 ವಚನವನ್ನು ನಾವು ಓದಿಕೊಳ್ಳೋಣ. ಯಾರಾದ್ರೂ ಓದ್ತೀರಿ? ಜ್ಞಾನೋಕ್ತಿ 29:25 ಜೋರಾಗಿ ಓದ್ರಿ. ಜ್ಞಾನೋಕ್ತಿ 29:25. ಓಕೆ, ಮನುಷ್ಯನ ಭಯ ಉರುಲು, ಯೆಹೋವನ ಭರವಸೆ ಉದ್ಧಾರ. ಹಲ್ಲೆಲೂಯಾ. ಮನುಷ್ಯನ ಭಯ ಏನಾಗಿದೆ ಅಂದ್ರೆ ಉರುಳು. ಒಂದು ವೇಳೆ ನಾವು ಮನುಷ್ಯನಿಗೆ ನಾವು ಭಯ ಪಟ್ರೆ, ಓ ಈ ವ್ಯಕ್ತಿ ಏನ್ ಮಾಡ್ತಾರೇನೋ, ನಾನು ಇದನ್ನ ಮಾಡಿದ್ರೆ ಈ ವ್ಯಕ್ತಿ ಏನ್ ಮಾಡ್ತಾರ, ಮನುಷ್ಯನಿಗೆ ಭಯ ಪಡೋದು ಏನಾಗುತ್ತಂತೆ? ನಮಗೆ ಉರುಳಂತೆ. ನಮಗೆ ಸರ್ವಶಕ್ತನು ನಮಗೆ ಸಹಾಯಕನಾಗಿರುವಾಗ, ದೇವರ ಒಂದು ಸಹಾಯ ನಮಗಿರುವಾಗ ದೇವರ ವಾಕ್ಯ ಹೇಳ್ತದೆ, ನೀವು ಮನುಷ್ಯನ ಮೇಲೆ ಭರವಸೆ ಇಡಬೇಡ್ರಿ, ಯೆಹೋವನ ಭರವಸೆ ಏನಾಗಿದೆ? ಉದ್ಧಾರವಾಗಿದೆ, ರಕ್ಷಣೆ ನಮಗೆ. ಬೈಬಲ್ ನಮಗೆ ವಾರ್ನ್ ಮಾಡ್ತಾ ಇದೆ, ಮನುಷ್ಯನ ಮೇಲೆ ಭಯ ಬಿಡುವುದು ನಮಗೆ ಉರುಳಾಗಿದೆ. ಮನುಷ್ಯನಿಗೆ ನಾವು ಭಯ ಪಟ್ರೆ ಒಂದೊಂದು ಸಾತಿ ಅವರ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಂಡ್ಬಿಡ್ತೇವೆ. ಆಯ್ತ್ರಿ, ನಿಮ್ ಜೊತೆಗೆ ನಾವು ಮಾಡ್ತೇವೆ. ಈಗ ಒಂದೊಂದ್ಸರಿ ನಾವು ಹೇಳ್ತೇವೆ, ಓಕೆ ಏನ್ ಪ್ರಾಬ್ಲಮ್ ಇಲ್ಲ, ಅವ್ರ ಜೊತೆ ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ಬಿಡೋಣ. ಊರಲ್ಲಿ ನಾವು ಹೇಳ್ತೀವಲ್ಲ, ಓಕೆ ನೋ ಪ್ರಾಬ್ಲಮ್, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಏನು ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ, ದೇವ್ರ ಹತ್ರ ಕ್ಷಮಾಪಣೆ ಬೇಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಡ್ತೇವೆ. ಮನುಷ್ಯನಿಗೆ ನಾವು ಭಯ ಪಟ್ರೆ ಅಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೇವೆ. ಕಾಂಪ್ರಮೈಸ್ ಅಂದ್ರೆ ಓಕೆ ಒಪ್ಪಂದ ಮಾಡ್ಕೊಂಡ್ಬಿಡ್ತೇವೆ, ಓಕೆ ನಿಮ್ ಜೊತೆ ನಾವು ಬರ್ತೇವೆ ಅಂತ ಹೇಳಿ. ಅವರು ಈಗ ಲೋಕದ ಜನರೇ ಬೇರೆ, ಅವರು ಮಾಡ್ತಿರುವಂತ ರೀತಿ ರಿವಾಜನೇ ಬೇರೆ, ಅದ್ರ ಜೊತೆಗೆ ನಾವು ಕೂಡ ಒಪ್ಪಂದ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ. ಯಾವಾಗ ನಾವು ಮನುಷ್ಯನಿಗೆ ಭಯ ಪಟ್ರೆ ಒಂದೊಂದು ಸಾತಿ ಅವರ ಒಂದು ಇದರ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಂಡ್ಬಿಡ್ತೇವೆ, ಮತ್ತೆ ಅದು ದೇವರಿಗೆ ಇಷ್ಟ ಆಗೋದಿಲ್ಲ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. Praise ಯೇಸು the Lord. ಮಸೀಕಿ. ಜೈ. ಅದಕ್ಕೆ ಪ್ರಿಯರೇ, ಮನುಷ್ಯನಿಗೆ ನಾವು ಭಯ ಪಟ್ರೆ ಅದು ನಮಗೆ ಉರುಲಾಗಿದೆ. ಅದು ಮುಂದೆ ಹೋಗಿ ನಮಗೆ ಅಪಾಯವನ್ನು ತರ್ತದೆ, ನಮಗೆ ಸಮಸ್ಯೆನ ತರ್ತದೆ. ಆದರೆ ಯೆಹೋವನ ಮೇಲೆ ನಾವು ಭರವಸೆ ಇಡುವಾಗ ಅದು ನಮಗೆ ರಕ್ಷಣೆಯನ್ನು ತಗೊಂಡು ಬರ್ತದೆ. ಹಲ್ಲೆಲೂಯಾ. Hallelujah. ನಮ್ಮವರು ಆಮೇಲೆ ಹೇಳ್ತೀರಾ? ಆಮೆನ್. ಪ್ರೈಸ್ ದಿ ಲಾರ್ಡ್. ಒಂದನೇದು ನಾವು ನೋಡಿದ್ವಿ ಮನುಷ್ಯನ ಭಯ. ಎರಡನೇದು ಮರಣದ ಭಯ. ಹಲ್ಲೆಲೂಯಾ. ಮರಣದ ಭಯ. ಒಂದು ವಾಕ್ಯ ಓದೋಣ, ದಯಮಾಡಿ ಸೌಂಡ್ ಮಾಡಬೇಡ್ರಿ. ಇಬ್ರಿಯರಿಗೆ 2ನೇ ಅಧ್ಯಾಯ 14-15 ವಚನವನ್ನ ನಾವು ಓದ್ಕೊಳ್ಳೋಣ. ಇಬ್ರಿಯರಿಗೆ ಬೇಗ ಓದ್ಬೇಕು. ಇಬ್ರಿಯರಿಗೆ 2:14-15 ವಚನವನ್ನ ನಾವು ನೋಡ್ಕೊಳ್ಳೋಣ. ಬೇಗ ತೆಗೆದು ಓದ್ರಿ. ಇಬ್ರಿಯರಿಗೆ 2:14-15 ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಹಲ್ಲೆಲೂಯಾ. ಯೇಸು ಮಸೀಕಿ. ಜೈ. ಭಯ ಈ ಮರಣ ಅನ್ನೋದು, ಮರಣದ ಭಯ ಎಷ್ಟು ಜನರಿಗಿದ್ದಾರೆ? ಇಡೀ ಲೋಕಕ್ಕೆ ಇದೆ. ಇಡೀ ಲೋಕ ಮರಣಕ್ಕೆ ಏನ್ ಮಾಡ್ತಾರೆ? ಮರಣ ಅಂದ್ರೆ ಭಯಪ್ಪ ಅವರಿಗೆ. ಮರಣ ಅಂದ್ರೆ ಒಂದು ಭಯ, ಹೆದರಿಕೆ. ಆದ್ರೆ ಇಲ್ಲಿ ನಮಗೆ ವಾಕ್ಯ ಏನ್ ಹೇಳ್ತಾ ಇದೆ? The Bible emphasizes that believers can find comfort and overcome this fear through faith in Jesus Christ who conquered death. ಇಲ್ಲಿ ಯೇಸು ಸ್ವಾಮಿ ಆ ಮರಣದ ಭಯ, ಇಡೀ ಲೋಕ ಭಯ ಪಡ್ತಿರೋದು ಯಾರಿಗೆ? ಮರಣ. ಆ ಮರಣವನ್ನೇ ಜಯಿಸಿ ಬಂದಂತ ದೇವರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಜನರು ಯಾವುದಕ್ಕೆ ಭಯ ಪಡ್ತಾ ಇದ್ರು ಆ ಒಂದು ಮರಣವನ್ನೇ ಜಯಿಸಿಕೊಂಡು ಬಂದು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನಾವು ಯೇಸು ಕ್ರಿಸ್ತನಲ್ಲಿ ನಾವು ನಮ್ಮ ನಂಬಿಕೆಯನ್ನ ಮತ್ತೆ ನಾವು ಯೇಸು ಕ್ರಿಸ್ತನಲ್ಲಿ ನಮ್ಮ ನಂಬಿಕೆಯನ್ನು ನಾವು ಇಡುವಾಗ ಯೇಸು ಕ್ರಿಸ್ತನಲ್ಲಿ ನಾವು ಸಂತೈಸುವಿಕೆಯನ್ನು ನಾವು ಹೊಂದುತ್ತೇವೆ. ಯಾವಾಗ? ಮರಣವನ್ನ ಜಯಿಸಿ ಬಂದಂತ ಆ ಯೇಸುವಿನ ಮೇಲೆ ನಾವು ನಂಬಿಕೆ ಇಡುವಾಗ ನಮಗೆ ಒಂದು ಸಾಂತ್ವನ ಸಿಗ್ತದೆ, ನಮಗೆ ಒಂದು ಧೈರ್ಯ ಸಿಗ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನ್ ಮಾಡಿದ್ದಾನೆ? ಮರಣವನ್ನ ಜಯಿಸಿದ್ದಾನೆ. ಒಂದೇ ಭಯ ಯಾವುದು ನಾವು ನೋಡಿದ್ವಿ? ಮನುಷ್ಯನ ಭಯ. ಮನುಷ್ಯನ ಭಯ ಏನು? ಮನುಷ್ಯನ ಭಯ ಉರುಳು. ಆದ್ರೆ ಯೆಹೋವನ ಭರವಸೆ ಉದ್ಧಾರವಾಗಿದೆ. ಎರಡನೇದನ್ನ ನಾವು ನೋಡಿದ್ವಿ, ಇಡೀ ಲೋಕ ಮರಣಕ್ಕೆ ಭಯ ಪಡ್ತಾರೆ. ಆದ್ರೆ ದೇವರನ್ನ ನಂಬಿದಂತ ನಾವಾದರೂ ಮರಣವನ್ನ ಜಯಿಸಿ ಬಂದಂತ ಯೇಸುವಿನ ಮೇಲೆ ನಾವು ನಂಬಿಕೆ ಇಡುವಾಗ ನಮಗೆ ಆ ಒಂದು ಸಂತೈಸುವಿಕೆ, ನಮ್ಮ ಒಂದು ವಿಶ್ವಾಸ ಬಲಗೊಳ್ತದೆ. ಯೇಸು ಸ್ವಾಮಿ ಮೇಲೆ ನಾವು ನಂಬಿಕೆ ಇಡುವಾಗ ಮರಣಕ್ಕಾಗಿ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ಯೇಸಪ್ಪ ಮರಣವನ್ನೇ ಜಯಿಸಿ ಬಂದಂತ ದೇವರು. ಹಲ್ಲೆಲೂಯಾ. ನಾವು ನೋಡಿದ್ವಿ. ನಾವು ಮೂರನೇ ವಿಷಯವನ್ನ ನಾವು ನೋಡೋಣ. ಕೆಲವೊಬ್ರು ಒಂದೇದು ನಾವು ಏನ್ ನೋಡಿದ್ವಿ? ಮನುಷ್ಯನ ಭಯ. ಎರಡನೇದು ಮರಣದ ಭಯ. ಮೂರನೇದು ಕೆಲವೊಬ್ರು ತಿಳಿಯದೇನೆ ಭಯ ಪಡ್ತಾರೆ. ಅವ್ರು ಎದಕ್ಕಾಗಿ ಭಯ ಪಡಾದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ಒಂದೊಂದ್ಸರಿ ನಾವು ಸೇವೆಗೆ ಹೋಗಿರ್ತೇವೆ, ಅಷ್ಟೇ ಏನಾಗ್ತಾ ಇದೆ ಗೊತ್ತಿಲ್ಲ, ಏನೋ ಒಂದು ಭಯ ಎದಕ್ಕೋಸ್ಕರನೂ ಗೊತ್ತಿಲ್ಲ. ಭಯ ಆಗ್ತಾ ಇರ್ತದೆ. ಯಾವ ಭಯನೂ ಗೊತ್ತಿಲ್ಲ. ಒಂದು ವಾಕ್ಯ ಓದೋಣ. ಯೆಶಾಯ 41:10 ವಚನ. ಯೆಶಾಯ 41ನೇ ಅಧ್ಯಾಯ 10ನೇ ವಚನ. ಯೆಶಾಯ 41:10. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಮುಂದೇನು ಹೇಳ್ತಾರೆ?
ದಿಗ್ಭ್ರಮೆಗೊಳ್ಳದಿರು. ಎಷ್ಟು ಕೆಲವೊಬ್ರು ಭ್ರಮೆ, ಅವರ ಭ್ರಮೆ ಏನೋ ಭಯ ಭಯ ಭಯ. ಆ ಎದಕ್ಕೆ ಭಯ ಪಡ್ತಾರೆ ಅದು ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಭಯ ಪಡ್ತಿರ್ತಾರೆ, ಸುಮ್ಮನೆ ಭಯ, ಏನ್ ಸ್ವಲ್ಪ ಏನೋ ಸಮಸ್ಯೆ ಆದ್ರೂ ಭಯ. ಆದ್ರೆ ಇಲ್ಲಿ ದೇವ್ರು ಏನ್ ಹೇಳ್ತಾ ಇದ್ದಾನೆ, ನೀನ್ ಮಾಡ್ಬೇಡ, ದಿಗ್ಭ್ರಮೆಗೊಳ್ಳಬೇಡ, ಹೆದರಬೇಡ, ನಾನ್ ನಿನ್ ಜೊತೆಗಿದ್ದೇನೆ. ಆಮೆನ್. ನನ್ನ ಧರ್ಮದ ಬಲಗೈಯಿಂದ ನಾನು ನಿನಗೆ ಏನ್ ಮಾಡ್ತೀನಿ, ಸಹಾಯ ಮಾಡ್ತೀನಿ. ನೀನೇನ್ ಮಾಡ್ಬೇಡ, ಭಯ ಪಡಬೇಡ. ಲೋಕದ ಜನರಂತೆ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಮರಣವನ್ನೇ ಜಯಿಸಿ ಬಂದಂತ ಯೇಸು ಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಯೋಹಾನ 16:33 ಹೇಳುತ್ತೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿದೆ, ನಾನು ಲೋಕವನ್ನ ಜಯಿಸಿದ್ದೇನೆ. ಹಲ್ಲೆಲೂಯಾ. ಆತನು ಲೋಕವನ್ನೇ ಜಯಿಸಿದಂತ ದೇವರು ನಮ್ಮ ಜೊತೆಗಿರುವಾಗ ಆತನು ಹೇಳ್ತಿರುವುದು, ಮಕ್ಕಳೇ ಹೆದರಬೇಡ್ರಿ, ದಿಗ್ಭ್ರಮೆಗೊಳ್ಳಬೇಡ್ರಿ, ನಾನು ನಿಮ್ಮ ದೇವರು, ನಾನು ನಿಮ್ಮ ಜೊತೆಗಿದ್ದೇನೆ, ನನ್ನ ಧರ್ಮದ ಬಲಗೈಯಿಂದ ನಾನು ನಿಮಗೆ ಸಹಾಯ ಮಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ಒಂದನೇದು ಮನುಷ್ಯನ ಭಯ, ಎರಡನೇದು ಮರಣದ ಭಯ. ನಮ್ಮ ಭಾಗ್ಯ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಅವ್ರು ಮತ್ತೆ ಕೇಳ್ತಾರೆ ಪಾಸ್ಟರ್ ಅಂತ ಹೇಳಿ. ಮೂರನೇದು ತಿಳಿಯದ ಭಯ, ಯಾದಕ್ಕಾಗಿ ಭಯ ಪಡ್ತಾರೆ ಅದು ಕೂಡ ಗೊತ್ತಿರೋದಿಲ್ಲ. ನಾಲ್ಕನೇದು ಜ್ಞಾನೋಕ್ತಿ 9:10. ಜ್ಞಾನೋಕ್ತಿ 9:10 ಯಾರಾದ್ರೂ ಓದ್ರಿ. ಜ್ಞಾನೋಕ್ತಿ 9:10. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಹಲ್ಲೆಲೂಯಾ. ದೇವರ ಭಯ. ನಾಲ್ಕನೇದು ದೇವರ ಭಯ. ಬೈಬಲ್ ಆಲ್ಸೋ ಸ್ಪೀಕ್ಸ್ ಆಫ್ ದ ಫಿಯರ್ ಆಫ್ ದ ಲಾರ್ಡ್, which is not a cowering fear but rather a reverential awe and respect for God's power and holiness. ಈ ಭಯ ನೋಡಿ, ನಾವು ಅನೇಕ ಭಯ ಈಗ ನೋಡಿದ್ವಿ, ಆದ್ರೆ ಈ ದೇವರ ಭಯ ಏನಾಗಿದೆ, ಈ ದೇವರ ಭಯ ಏನಂದ್ರೆ, ಈಗ ನಾ ಏನಾದ್ರೂ ತಪ್ಪು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಒಂದು ಭಯ, ದೇವರ ಭಯ. ಓ, ದೇವರು ಪರಿಶುದ್ಧನು, ದೇವರು ಪರಿಶುದ್ಧನಾಗಿದ್ದಾನೆ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ಆತನ ಮುಂದೆ ನಾನು ಇಂಥ ತಪ್ಪು ನಾನು ಮಾಡಬಾರ್ದು. ಯೋಸೇಫನ ಬಗ್ಗೆ ನಾವು ಕೇಳಿದ್ವಿ. ಓ, ಪೋತಿಫರನ ಹೆಂಡತಿ ಪಾಪಕ್ಕಾಗಿ ಆತನನ್ನು ಕರೆದಾಗ ಆತನ ಹೇಳಿದ್ದಾನೆ, ನನ್ನ ದೇವರ ಮುಂದೆ ಇಂಥ ಪಾಪವನ್ನ, ಇಂಥ ಹೇಯವಾದ ಪಾಪವನ್ನ ನಾನು ಹೇಗೆ ಮಾಡಲಿ ಅಂತ ಹೇಳಿ ಏನ್ ಮಾಡಿದ, ಓಡೋಗ್ಬಿಟ್ಟ. ಡೋರ್ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಏನ್ ಮಾಡಿದ, ಅಲ್ಲಿಂದ ಓಡೋಗ್ಬಿಟ್ಟ. ಯಾಕೆ ಓಡೋದ? ದೇವರಿಗೆ ಆತನು ಭಯಪಟ್ಟನೆಂಬುದಾಗಿ ನಾವು ನೋಡ್ತೇವೆ. ದೇವರ ಭಯ ಆತನಲ್ಲಿ ಇರುವುದರಿಂದ ನೋಡಿ, ಇದು ಯಾವ ಭಯ? ಒಳ್ಳೆ ಭಯ. ಅನೇಕರು ತಿಳಿಯದೇ ಭಯ ಪಡ್ತಾ ಇದ್ದಾರೆ. ಕೆಲವೊಬ್ರು ಮನುಷ್ಯನಿಗೆ ಭಯ ಪಡ್ತಾ ಇದ್ದಾರೆ. ಮನುಷ್ಯನಿಗೆ ಪಡುವಂತ ಭಯ ಏನು? ಊರ್ಲು. ಈಗ ಇನ್ನೊಂದು ಮರಣದ ಭಯ. ಆದ್ರೆ ಯೇಸಪ್ಪ ಏನ್ ಮಾಡಿದ? ಮರಣವನ್ನೇ ಜಯಿಸುವಂತ ಆತನು ಮಾಡಿದಂತಹ ಶಿಲುಬೆ ಮೇಲೆ ಮಾಡಿದಂತಹ ಕಾರ್ಯ, ಅದರಿಂದ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ಬಲಗೊಳ್ತದೆ, ನಮಗೆ ಒಂದು ಸಾಮರ್ಥ್ಯ ಸಿಗ್ತದೆ. ಮೂರನೇದು ತಿಳಿಯದೆ ಭಯ ಪಡ್ತಾ ಇದ್ದಾರೆ. ನಾಲ್ಕನೇದು ದೇವರ ಭಯ. ಈ ಭಯ ಯಾವ್ದ್ರೆ? ಪರಿಶುದ್ಧವಾದ ಭಯ. ಈಗ ಏನಾದ್ರೂ ತಪ್ಪು ಕಳು ಮಾಡಿಗೆ ಯಾರು ನೋಡ್ತಾ ಇದ್ದಾರೆ ತಗೊಂಡ್ಬಿಡ್ರಿ, ಅವಾಗ ಏನಾಗುತ್ತೆ? ನನ್ನ ದೇವರು ನಾನು ನೋಡ್ತಾ ಇದ್ದಾನೆ, ದೇವ್ರು ಯಾವಾಗಲೂ ನನ್ನ ಜೊತೆಗಿದ್ದಾನೆ, ನಾನು ಇದನ್ನು ಮಾಡಿದ್ರೆ ದೇವರಿಗೆ ಇಷ್ಟ ಬರೋದಿಲ್ಲ. ಆ ಒಂದು ಭಯದಿಂದ ಅದನ್ನ ನಾವು ಕಳು ಮಾಡೋದಿಲ್ಲ. ಯಾರಾದ್ರೂ ಹೊಲದಲ್ಲಿ ಹೋಗಿ ಏನಾದ್ರೂ ತಗೋಬೇಕಂದ್ರೆ ನೀವು ಹೋಗೋದಿಲ್ಲ, ಯಾಕಂದ್ರೆ ನಿಮ್ಗೆ ದೇವರ ಭಯ ಇದೆ. ಈ ಭಯ ಪರಿಶುದ್ಧವಾದ ಭಯ. ಈ ಒಂದು ಭಯ ಯಾವ್ದಂದ್ರೆ ದೇವರ ಒಂದು ಪರಿಶುದ್ಧತೆಯನ್ನ, ದೇವರ ಒಂದು ಘನತೆಯನ್ನ ಕಾಪಾಡ್ತದೆ. ಹಲ್ಲೆಲೂಯಾ. ದೇವರ ಪ್ರೀತಿಗೆ ನೀವು ಏನ್ ಮಾಡ್ತಾ ಇದ್ರಿ? ರೆಸ್ಪೆಕ್ಟ್ ಕೊಡ್ತಾ ಇದ್ರಿ. ದೇವರ ಒಂದು ಪರಿಶುದ್ಧತೆಗೆ ನೀವೇನ್ ಮಾಡ್ತಾ ಇದ್ರಿ? ರೆಸ್ಪೆಕ್ಟ್ ಕೊಡ್ತಾ ಇದ್ರಿ. ನಾವೇನಾದ್ರೂ ತಪ್ಪು ಮಾಡಿದಾದ್ರೆ ಅದರಿಂದ ನಾವು ತಪ್ಪಿಸಿ ಓಡಿ ಹೋಗ್ತೇವೆ. ಕಾರಣ ದೇವರು ನನ್ನನ್ನ ನೋಡ್ತಾ ಇದ್ದಾರೆ. ಯೋಸೇಫನು ಭಯ, ಆ ದೇವರ ಭಯ ಇರುವುದರಿಂದ ಆ ಪಾಪದಿಂದ ಓಡ್ ಹೋದ. ಅದಕ್ಕೆ ಆತನ ಏನ್ ಮಾಡಿದಂಗೆ ದೇವರ ಒಂದು ಪರಿಶುದ್ಧತೆಗೆ ಗೌರವ ಕೊಟ್ಟ, ದೇವರ ಒಂದು ಪರಿಶುದ್ಧತೆಗೆ ಗೌರವಿಸಿದ. ಇದು ಯಾವ ಭಯ? ದೇವರ ಭಯ. ಹಲ್ಲೆಲೂಯಾ. ದೇವರ ಪರಿಶುದ್ಧತೆಗೆ, ದೇವರ ಸಾಮರ್ಥ್ಯಕ್ಕೆ, ದೇವರ ಒಂದು ಪವಿತ್ರತೆಗೆ ಮರ್ಯಾದೆ ನಾವು ಕೊಡ್ತೇವೆ. ಇದು ಏನು? ದೇವರ ಭಯ. ಹಲ್ಲೆಲೂಯಾ. ಒಂದನೇದು ಮನುಷ್ಯನ ಭಯ, ಎರಡನೇದು
ಮರಣ ಭಯ. ಮೂರನೇದು ತಿಳಿಯದೆ ಜನ ಭಯ ಪಡ್ತಿರ್ತಾರೆ. ಆ ನಾಲ್ಕನೇದು ದೇವರ ಭಯ. ನಮಗೆ ದೇವರ ಭಯ ಇರುವುದರಿಂದ ವಾಕ್ಯ ಹೇಳ್ತಾ ಇದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಈಗ ನಾನು ತಪ್ಪು ಮಾಡೋದ್ರಿಂದ ಓಡಿ ಹೋಗ್ತಾ ಇದ್ದೇನೆ. ಇದರ ಕಾರಣ ಅಲ್ಲಿ ನನಗೆ ದೇವರ ಭಯ ಇದೆ. ದೇವರ ಭಯ ಇರೋದ್ರಿಂದ ಅದು ತಪ್ಪು, ಅದರ ಮಾಡಬಾರದು. ಇದೇನು ಜ್ಞಾನ. ದೇವರ ಭಯ ಆ ಜ್ಞಾನಕ್ಕೆ ಮೂಲವಾಗಿದೆ. ದೇವರ ಭಯ ನಮ್ಮಲ್ಲಿರೋದಾದ್ರೆ ನಾವು ಪಾಪದಿಂದ ದೂರ ಓಡುತ್ತೇವೆ, ಯೋಸೇಫನ ಹಾಗೆ. ಈಗ ಇರುವಂತ ಭಯದಿಂದ ಹೊರಗೆ ಬರೋದು ಹೇಗೆ? ಈಗ ಅದಕ್ಕೋಸ್ಕರ ನಾವು ನೋಡ್ಕೊಳ್ಳೋಣ. ಐದು ವಾಕ್ಯಗಳನ್ನು, 5 ಅಂಶಗಳನ್ನು ನೋಡೋಣ. ಓವರ್ಕಮಿಂಗ್ ಫಿಯರ್, ಭಯದಿಂದ ಹೊರಗೆ ಬರುವುದು ಹೇಗೆ, ಭಯವನ್ನ ಜಯಿಸುವುದು ಹೇಗೆ? ಯಾರಾದ್ರೂ ಹೇಳ್ತೀರಿ? ನಿಮ್ಗೆ ಏನ್ ಅನಿಸ್ತದ ಅದು ಹೇಳಿ. ನೀವು ಹೇಳ್ತಿರೋದು ರೆಕಾರ್ಡ್ ಆಗ್ತಾ ಇದೆ, ಕರೆಕ್ಟ್ ಹೇಳ್ರಿ. ನಿಮ್ಗೆ ಏನ್ ಅನಿಸ್ತದೆ ಹೇಳಿ. ಭಯದಿಂದ ಹೊರಗೆ ಬರ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು? ದೇವರನ್ನ ಆಶ್ರಯಿಸ್ಕೋಬೇಕು. ವೆರಿ ಗುಡ್, ಹಲ್ಲೆಲೂಯಾ. ದೇವರನ್ನ ಆಶ್ರಯಿಸಿಕೊಳ್ಬೇಕು. ದೇವರಿಗೆ ಉಪವಾಸ ಪ್ರಾರ್ಥನೆ ಮಾಡ್ಬೇಕು. ರೀಸೆಂಟ್ಲಿ ಒಂದು ವಾಕ್ಯ ನಾವು ನೋಡಿದ್ವಿ, ಯೆಹೋಷಾಫಾಟನ ಬಗ್ಗೆ. ಕಷ್ಟ ಬಂದಾಗ, ವಿರೋಧಿಗಳು ಬಂದಾಗ ಆತನು ದೇವರನ್ನ ಆಶ್ರಯಿಸಿಕೊಂಡ. ಹಲ್ಲೆಲೂಯಾ. ಅರಿಕೆ ಮಾಡ್ಬೇಕು, ದೇವರ ಹತ್ರ ಅರಿಕೆ ಮಾಡ್ಬೇಕು. ನೋಡ್ರಿ, ನಮ್ ದಿಗಂತ ಕಾಲೇಜಿಗೆ ಹೋಗಿ ಒಳ್ಳೆ ಬೆಳಕಿಟ್ಟಿದ್ದಾನೆ, ದೇವರಿಗೆ ಸ್ತೋತ್ರ. ಆಮೇನ್. ಅವರ ತಂದೆ ತಾಯಿ ಆಸೆ ಕೂಡ ಹೆಂಗೆ ಇದೆ, ಆತನ ದೇವರಲ್ಲಿ ಬೆಳಿಬೇಕು. ಪ್ರೈಸ್ ದಿ ಲಾರ್ಡ್. ಒಂದೇ ಅಂಶವನ್ನು ನಾವು ನೋಡಿಕೊಳ್ಳೋಣ. ಅಕ್ಕವರು ಕೂಡ ಹೇಳಿದ್ರು, ದೇವರನ್ನ ದೇವರ ಮೇಲೆ ಭರವಸೆ ಇಡಬೇಕು. ಹಲ್ಲೆಲೂಯಾ. ದೇವರ ಮೇಲೆ ಭರವಸೆ ಇಡಬೇಕು. ಒಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 56 3ನೇ ವಚನ. ಕೀರ್ತನೆ 56 3ನೇ ವಚನ. ಬೇಗನೆ ಓದ್ರಿ. ಕೀರ್ತನೆ 56 3ನೇ ವಚನ. ಓಕೆ, ಲಕ್ಷ್ಯ ಕೊಟ್ಟು ಕೇಳ್ರಿ. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ಹಲ್ಲೆಲೂಯಾ. ಏನ್ ಮಾಡ್ಬೇಕಂದ್ರೆ ನಾವು ಭಯವನ್ನ ಜಯಿಸುವುದಕ್ಕಾಗಿ, ಭಯದಿಂದ ಹೊರಗೆ ಬರುವುದಕ್ಕಾಗಿ ಏನ್ ಮಾಡ್ಬೇಕಂತೆ? ದೇವರನ್ನ ಆಶ್ರಯಿಸಿಕೊಳ್ಬೇಕು. ಹಲ್ಲೆಲೂಯಾ. ನಮಗೆ ನಾವಾಗಿಯೇ ನಾವು ಪ್ರಯತ್ನ ಮಾಡಿದ್ರೆ ನಾವು ಸೋತೋಗ್ಬಿಡ್ತೇವೆ. ನಮಗೆ ನಾವಾಗಿಯೇ ನಾವು ಪ್ರಯತ್ನ ಮಾಡಿದ್ರೆ ಸೋತೋಗ್ಬಿಡ್ತೇವೆ. ಆದ್ರೆ ಈ ಭಯವನ್ನ ಜಯಿಸುವುದಕ್ಕಾಗಿ ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಯೆಹೋವನನ್ನ ಆಶ್ರಯಿಸಿಕೊಳ್ಳಬೇಕು. ಇನ್ನೊಂದು ವಾಕ್ಯ 27:1. ಕೀರ್ತನೆ 27:1. ಮಕ್ಕಳು ದಯಮಾಡಿ ಸೌಂಡ್ ಮಾಡಬೇಡ್ರಿ. 27:1. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು. ಯೆಹೋವನು ನನ್ನ ಪ್ರಾಣದ ಆಧಾರವು. ನಾನು ಯಾರಿಗೆ ಹೆದರೇನು? ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದ ಸ್ಟಾರ್ಟಿಂಗ್? ಯೆಹೋವನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ. ನನಗೆ ಬೆಳಕು ರಕ್ಷಕನಾಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆ? ನಾನು ಭಯಪಡುವಂತ ಅವಶ್ಯಕತೆ ಇಲ್ಲ. ಎರಡನೇದು, ಯೆಹೋವನು ನನ್ನ ಪ್ರಾಣಕ್ಕೆ ಆಧಾರವಾಗಿದ್ದಾನೆ. ಯೆಸ್, ನನ್ನ ಪ್ರಾಣಕ್ಕೆ ಆಧಾರನಾಗಿರುವುದರಿಂದ ನಾನು ಯಾರಿಗೆ ಭಯಪಟ್ಟೆ? ಹಲ್ಲೆಲೂಯಾ. ಅನ್ಯನಿಗೆ ಈ ಒಂದು ಭರವಸೆ ಇಲ್ಲ. ಆದ್ರೆ ದೇವರನ್ನ ನಂಬಿದಂತ ನಮಗಾದರೂ ದೇವರು ನಮ್ಮ ರಕ್ಷಕನು, ನಮ್ಮ ಬೆಳಕು, ನಮ್ಮ ಪ್ರಾಣಕ್ಕೆ ಆಧಾರನಾಗಿರುವುದರಿಂದ ನಾನು ಯಾರಿಗೂ ಕೂಡ ಭಯ ಪಡೋದಿಲ್ಲ. ಭಯವನ್ನ ಜಯಿಸುವುದಕ್ಕಾಗಿ ಮೊದಲನೇದಾಗಿ ಮಾಡಬೇಕಾದಂತ ಕಾರ್ಯ ದೇವರನ್ನ ಆಶ್ರಯಿಸಿಕೊಳ್ಳೋದು, ದೇವರ ಮೇಲೆ ಭರವಸೆ ಇಡೋದು. ಹಲ್ಲೆಲೂಯಾ. ಇಕ್ಕಟ್ಟಿನ ಸಮಯದಲ್ಲಿ ನಾವು ದೇವರ ಮೇಲೆ ಭರವಸೆ ಇಡುವಾಗ, ಯೆಹೋಷಾಫಾಟನ ಬಗ್ಗೆ ನಾವೆಲ್ಲರೂ ಕೇಳಿದ್ದೀವಿ. ಆತ ದೇವರನ್ನೇ ಆಶ್ರಯಿಸಿಕೊಂಡಾಗ ವಿರೋಧಿಗಳು ತಾವಾಗಿಯೇ ಯುದ್ಧ ಮಾಡಿಕೊಂಡು ಸತ್ತೋದ್ರು. ಆದ್ರೆ ದೇವರು ತನ್ನ ದಾಸನಿಗೆ ಕಾಪಾಡಿದ ಯಾವಾಗ? ದೇವರನ್ನ ಆಶ್ರಯಿಸಿಕೊಂಡಾಗ. ಎರಡನೇದು, ಎಲ್ಲರೂ ಕೇಳ್ತಾ ಇದ್ದೀರಿ? Numerous verses emphasize the importance of trusting in God's presence, power and promises as a way to overcome fear. ನಾವು ದೇವರ ವಾಕ್ಯಗಳ ಮೇಲೆ ಭರವಸೆ ಇಡುವಾಗ, ದೇವರನ್ನು ಆಶ್ರಯಿಸಿಕೊಳ್ಳುವಾಗ ಭಯದಿಂದ ನಾವು ಪಾರಾಗಬಹುದು. ಎರಡನೇದು, ದೇವರ ಒಂದು ಗುಣಗಳನ್ನ ನೆನಪಿಸೋದು. ಹಲ್ಲೆಲೂಯಾ. ದೇವರ ಗುಣಗಳನ್ನ ನೆನಪಿಸೋದು. ಒಂದು ವಾಕ್ಯ ಓದ್ತೀರಿ, 1 ಯೋಹಾನ್ 4:18. ಅದೇ 1 ಯೋಹಾನ್ 4:18 ಓದು. 1 ಯೋಹಾನ್ 4:18. ಯಾರಾದ್ರೂ ಓದ್ತೀರಿ?
4:18 1 ಯೋಹಾನ 4:18. ಬಹಳ ಲೇಟ್ ಮಾಡಿ ತೆಗಿತಾ ಇದ್ರಿ. ಯಾರಿಗೆ ಸಿಕ್ಕಿದೆ ಓದ್ರಿ. ನಿನಗೆ 5 ಮಂದಿ ಗಂಡರು ಇಲ್ಲ, 1 ಯೋಹಾನ 4:18. ಓಕೆ, ನಾನು ಓದ್ತೀನಿ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ದೇವರ ವಾಕ್ಯಗಳನ್ನ ನಾವು ನೆನಪಿಸುವಾಗ, ದೇವರ ಗುಣಗಳನ್ನ ನೆನಪಿಸುವಾಗ, ದೇವರು ಪ್ರೀತಿ ಸ್ವರೂಪಿ, ದೇವರು ದಯಾ ಸ್ವರೂಪನು, ಕರುಣಾಮಯನು ದೇವರು ನಮಗಿರುವಾಗ, ದೇವರ ಒಂದು ಗುಣಗಳನ್ನ ನಾವು ನೆನಪಿಸುವಾಗ, ದೇವರ ಪ್ರೀತಿ, ದೇವರ ನಂಬಿಗಸ್ತಿಕೆ, ಆಮೇಲೆ ದೇವರ ಒಂದು ಸಾಮರ್ಥ್ಯವನ್ನ ನಾವು ನೆನಪಿಸುವಾಗ ಏನಾಗತ್ತಂದ್ರೆ ನಮ್ಮಲ್ಲಿರುವಂತ ಭಯ ಓಡುತ್ತೆ. ಹಲ್ಲೆಲೂಯಾ. ಪ್ರೀತಿ ಇರುವಲ್ಲಿ ಭಯ ಇಲ್ಲ. ದೇವರ ಪ್ರೀತಿಯನ್ನ ನಾವು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ, ದೇವರ ನಂಬಿಗಸ್ತಿಕೆ, ಸತ್ಯವೇದದಲ್ಲಿ ಎಷ್ಟೋ ಕಡೆ ನೋಡ್ತೇವೆ, ಕಷ್ಟದಲ್ಲಿದ್ದಾಗ ದೇವ ಜನರಿಗೆ ದೇವರು ಯಾವ ರೀತಿ ಸಹಾಯ ಮಾಡಿದ್ರು, ಆಮೇಲೆ ದೇವರ ಒಂದು ಸಾಮರ್ಥ್ಯವನ್ನ ನಾವು ನೆನಪಿಸುವಾಗ, ದೇವರ ಕಷ್ಟದಲ್ಲಿದ್ದ ತನ್ನ ಜನರನ್ನ ಯಾವ ರೀತಿ ನಡೆಸ್ಕೊಂಡು ಬಂದ್ರು, ಅವರಿಗೆ ಯಾವ ರೀತಿ ಸಹಾಯಕನಾಗಿ ನಿಂತರು, ಈ ಒಂದು ದೇವರ ಗುಣಗಳನ್ನ ನಾವು ನೆನಪಿಸುವಾಗ ನಮ್ಮಲ್ಲಿರುವಂತ ಭಯ, ಹಲ್ಲೆಲೂಯಾ, ನಮ್ಮಲ್ಲಿರುವಂತ ಭಯ ಏನಾಗುತ್ತೆ? ಯಾವಾಗ ಅಂದ್ರೆ ಬಹಳ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಯೇಸು ಮಸೀಹಿ, ಹಲ್ಲೆಲೂಯಾ. ಓಕೆ, ದೇವರ ನಂಬಿಗಸ್ತಿಕೆ, ದೇವರ ಪ್ರೀತಿ, ದೇವರ ಸಾಮರ್ಥ್ಯವನ್ನ ನಾವು ಧ್ಯಾನಿಸುವಾಗ, ದೇವರ ಗುಣಗಳನ್ನ ನಾವು ಧ್ಯಾನಿಸುವಾಗ, ಆ ಭಯದಿಂದ ನಾವೇನಾಗ್ಬೋದು? ಜಯ ಹೊಂದು. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡೋಣ, ಕೀರ್ತನೆ 34:4 ವಚನ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಹಲ್ಲೆಲೂಯಾ. ದೇವರ ಯೆಹೋವನ ಸನ್ನಿಧಿಯಲ್ಲಿ, ಇಲ್ಲೇನ್ ಬರ್ತಾ ಇದೆ? ಯೆಹೋವನ ಸನ್ನಿಧಿಯಲ್ಲಿ ಆತನು ಬೇಡಿಕೊಳ್ಳುವಾಗ, ನಾನು ಬೇಡಿಕೊಳ್ಳುವಾಗ ಆತನು ಸದುತ್ತರವನ್ನು ಕೊಟ್ಟು. ಸ್ಟಾರ್ಟಿಂಗ್ ಓದ್ರಿ ಇನ್ನೊಂದ್ಸತಿ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿ. ಆಮೆನ್. ಎಲ್ಲ ಭಯದಿಂದ, ಭೀತಿಯಿಂದ ನನ್ನನ್ನ ಯಾವಾಗ ತಪ್ಪಿಸ್ತಾನ್ರಿ? ಎಲ್ಲಿ? ದೇವರ ಸನ್ನಿಧಿಯಲ್ಲಿ. ಮೂರನೇ ಮಾತು ಏನಂದ್ರೆ, ಯೆಹೋವನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿ ದೇವರ ವಾಕ್ಯವನ್ನ ಧ್ಯಾನಿಸುವಾಗ, ಆಮೇಲೆ ದೇವರ ಮಾರ್ಗದರ್ಶನವನ್ನು ನಾವು ಬಯಸುವಾಗ, ಹುಡುಕುವಾಗ, ಅಲ್ಲೇನಾಗತ್ತೆ? ದೇವರ ಒಂದು ಸಂತೈಸುವಿಕೆ ಮತ್ತು ದೇವರ ಶಾಂತಿ ಆ ಒಂದು ಬಹಳ ಕಠಿಣವಾದಂತ ಸಮಯದಲ್ಲಿ ನಮಗೆ ಸಹಾಯವಾಗಿ ನಮ್ಮಲ್ಲಿರುವಂತ ಎಲ್ಲ ಭೀತಿಯನ್ನ ದೂರ ಮಾಡ್ತದೆ. ಹಲ್ಲೆಲೂಯಾ. ಏನಾಗಿದೆ? ದೇವರ ಸನ್ನಿಧಿಯಲ್ಲಿ ನಾವು ಬೇಡಬೇಕು. ಭಯವನ್ನ ನಾವು ಜಯಿಸ್ಲಿಕ್ಕೆ ಏನ್ ಮಾಡ್ಬೇಕಂತೆ? ದೇವರ ಸನ್ನಿಧಿಯಲ್ಲಿ ಧ್ಯಾನ ಮಾಡಬೇಕು, ಆತನ ವಾಕ್ಯವನ್ನ ಧ್ಯಾನಿಸ್ಬೇಕು. ದೇವರ ಒಂದು ಮಾರ್ಗದರ್ಶನವನ್ನ ನಾವು ಬಯಸುವಾಗ, ದೇವರ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಳುವಾಗ ಎಲ್ಲ ಭೀತಿಯಿಂದ ದೇವರು ಏನ್ ಮಾಡ್ತಾನೆ? ಬಿಡಿಸ್ತಾನೆ. ಒಂದನೇದ್ದು ದೇವರನ್ನ ಆಶ್ರಯಿಸುವುದು, ದೇವರ ಮೇಲೆ ಭರವಸೆ ಇಡುವುದು. ಎರಡನೇದು ಇದು ಮೂರನೇದು. ಎರಡನೇದು ದೇವರ ಗುಣಗಳನ್ನ, ದೇವರ ನಂಬಿಗಸ್ತಿಕೆ, ಆತನ ಪ್ರೀತಿ, ಆತನ ಸಾಮರ್ಥ್ಯ, ಯೆಹೋವ ಈರೆ, ಯೆಹೋವ ಶಾಲೋಮ್, ಜಯ ಕೊಡುವ ದೇವರು, ಬಿಡಿಸುವ ದೇವರು, ಉಣಿಸುವಂತ, ಪೋಷಿಸುವಂತ ದೇವರು, ಎಲ್ಲ ಗುಣಗಳನ್ನ ನಾವು ನೆನಪಿಗೆ ತರುವಾಗ ಆ ಭಯದಿಂದ ನಾವೇನ್ ಮಾಡ್ಬೋದು? ಬಿಡುಗಡೆ ಆಗ್ಬೋದು. ಹಲ್ಲೆಲೂಯಾ. ಆಮೇಲೆ ಮೂರನೇದು ನಾವು ನೋಡಿದ್ವಿ, ದೇವರ ಪ್ರಸನ್ನತೆಯಲ್ಲಿ ನಾವು ಬೇಡಬೇಕು. ದೇವರ ವಾಕ್ಯವನ್ನು ಧ್ಯಾನಿಸ್ಬೇಕು. ದೇವರ ಪ್ರಸನ್ನತೆಯಲ್ಲಿ ದೇವರ ಪ್ರಾರ್ಥನೆ ಮಾಡಿ ಆತನ ಮಾರ್ಗದರ್ಶನ ನಾವು ಬಯಸುವಾಗ ಭಯದಿಂದ ಏನ್ ಮಾಡ್ಬೋದು? ಜಯ ಹೊಂದಬಹುದು. ಹಲ್ಲೆಲೂಯಾ. ಎಷ್ಟರಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ ಹೇಳ್ತೀರಾ? ಹಲ್ಲೆಲೂಯಾ. ಅರ್ಥ ಆದ್ರೂ ಹಲ್ಲೆಲೂಯಾ, ಆಗದೆ ಇದ್ರು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಓಕೆ, ನಾವು 4ನೇ ಮಾತನ್ನು ನೋಡೋಣ. ದೇವರ ಪರಿಶುದ್ಧ ಆತ್ಮವನ್ನ ನಾವು ಅರ್ಥ ಮಾಡ್ಕೋಬೇಕು. ದೇವರ ಪರಿಶುದ್ಧ ಆತ್ಮವನ್ನ ನಾವು ಒಪ್ಕೋಬೇಕು. ಒಂದು ವಾಕ್ಯ ಓದೋಣ. 2ನೇ ತಿಮೋಥಿ 1:7. 2ನೇ ತಿಮೋಥಿ 1:7. 2ನೇ ತಿಮೋಥಿ 1:7. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹಾ, ಹೇಡಿತನದ ಆತ್ಮವಲ್ಲ. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಿರುವಂತ ಆತ್ಮ ನಾವು ಅರ್ಥ ಮಾಡ್ಕೋಬೇಕು. ಎಂತ ಆತ್ಮವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಯಾವ ಆತ್ಮ ರೀ? ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಭಯದ ಆತ್ಮವಲ್ಲ, ಹೇಡಿತನದ ಆತ್ಮವಲ್ಲ. ಬಲ, ಪ್ರೀತಿ, ಸಾಮರ್ಥ್ಯ, ಶಿಕ್ಷಣದ ಆತ್ಮವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಎಲ್ಲಿದ್ದಾನೆ ದೇವರ ಆತ್ಮ? ಅದನ್ನ ನಾವು ತಿಳ್ಕೋಬೇಕು. ದೇವರ ಆತ್ಮ ನಮ್ಮಲ್ಲಿ ಇದ್ದಾನೆ. ಆ ಆತ್ಮ ಎಂತ ಆತ್ಮ? ಭಯದ ಆತ್ಮವಲ್ಲ, ಬಲ, ಶಿಕ್ಷಣ ಮತ್ತೆ ಪ್ರೀತಿಯ ಆತ್ಮ. ಭಯದ ಆತ್ಮ ದೇವರು ನಮಗೆ ಕೊಟ್ಟಿಲ್ರಿ. ಬಲ, ಪ್ರೀತಿ, ಶಿಕ್ಷಣದ ಆತ್ಮವನ್ನು ಕೊಟ್ಟಿದ್ದಾನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನನ್ನಲ್ಲಿರುವಂತ ಆತ್ಮ ಬಲವಾದ ಆತ್ಮ, ಬಲವುಳ್ಳ ಆತ್ಮ, ಪ್ರೀತಿಯ ಆತ್ಮ, ಶಿಕ್ಷಣದ ಆತ್ಮ ಹೊರತು ಹೇಡಿತನದ ಆತ್ಮವಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾವು ಈ ಒಂದು ವಿಷಯವನ್ನ ನಾವು ನೆನಪಿಸ್ಕೋಬೇಕು. ನನ್ನಲ್ಲಿರುವಂತ ಆತ್ಮ ಭಯದ ಆತ್ಮ ಅಲ್ಲ, ಬಲವುಳ್ಳ ಆತ್ಮನ ದೇವರು ನಮಗೆ ಕೊಟ್ಟಿದ್ದಾನೆ. ಇದನ್ನ ನಾವು ನೆನಪಿಸುವಾಗ ಏನಾಗುತ್ತೆ? ನಮ್ಮಲ್ಲಿರುವಂತ ಭಯ ಓಡ್ಬೋದು. ಇಲ್ಲ, ನಾವು ಭಯ ಪಟ್ರೆ ನಾವು ಯಾವುದಕ್ಕಾಗಿ ಭಯ ಪಡ್ತೇವೋ ಅದೇ ನಮಗೆ ತಿರುಗಿ ಬರುತ್ತೆ. ಹಲ್ಲೆಲೂಯಾ. 5ನೇದಾಗಿ ನಾವು ನೋಡೋಣ. ಕೊನೆಯದಾಗಿ ಮತ್ತು 5ನೇದಾಗಿ, ದೇವರ ವಾಗ್ದಾನಗಳನ್ನ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಬೇಕು? ನೆನಪಿಸ್ಕೋಬೇಕು. ದೇವರ ವಾಗ್ದಾನಗಳನ್ನ ನೆನಪಿಸ್ಕೋಬೇಕು. ಒಂದು ವಾಕ್ಯ ಓದೋಣ. ಯೆಶಾಯ 41:10. ದೇವರು ಯಾವ ವಾಗ್ದಾನ, ಅನೇಕ ವಾಗ್ದಾನಗಳಿದಾವೆ, ಅದರಲ್ಲಿ ಈ ಒಂದು ವಾಗ್ದಾನವನ್ನ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಯೆಶಾಯ 41:10. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹಾಗೂ ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಎಷ್ಟೋ ದೇವರ ವಾಗ್ದಾನ, ಬಲಪಡಿಸುವಂತ ವಾಗ್ದಾನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಏನ್ ಮಾಡ್ತೀನಿ? ನಾನು ನಿನ್ನನ್ನು ಏನ್ ಮಾಡ್ತೇನೆ? ಬಲಪಡಿಸ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಕಷ್ಟ ಬಂದಾಗ, ಭಯ ಬಂದಾಗ, ಸಮಸ್ಯೆ ಬಂದಾಗ ದೇವರು ಹೇಳ್ತಾ ಇದ್ದಾನೆ, ಭಯ ಪಡಬೇಡ, ನೀನೇನ್ ಮಾಡು? ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನನ್ನ ಸಹಾಯ ಮಾಡ್ತೇನೆ. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಿನಗೆ ಸಹಾಯ ಮಾಡ್ತೇನೆ. ನನ್ನ ಧರ್ಮದ ಬಲಗೈಯಿಂದ ನಿನಗೆ ನಾನು ಸಹಾಯ ಮಾಡ್ತೇನೆ. ಹಲ್ಲೆಲೂಯಾ. ಭಯ ಬಂದಾಗ ನಾವೇನ್ ಮಾಡ್ಬೇಕಂದ್ರಿ? ದೇವರನ್ನ ಆಶ್ರಯಿಸಿಕೊಳ್ಳಬೇಕು. ಒಂದನೇದು ದೇವರನ್ನ ಆಶ್ರಯಿಸಿಕೊಂಡು ಆತನ ಮೇಲೆ ಭರವಸೆ ಇಡೋದು. ಎರಡನೇದು ದೇವರ ಗುಣಗಾನ. ಜೋರಾಗಿ ಹೇಳ್ರಿ. ದೇವರ ಗುಣಗಳನ್ನ ಹೊಗಳುವುದು. ಮೂರನೇದು ದೇವರ ಸನ್ನಿಧಿಯಲ್ಲಿ ನಾವು ಬೇಡ್ಕೊಳ್ಳುವಾಗ, ದೇವರ ವಾಕ್ಯ ಧ್ಯಾನ, ಆತನ ಪ್ರಾರ್ಥನೆ ಮಾಡುವಾಗ, ಆತನ ಮಾರ್ಗದರ್ಶನ ಕೋರುವಾಗ ದೇವರು ನಮಗೆ ಮಾರ್ಗದರ್ಶನ ನೀಡ್ತಾರೆ. ನಮ್ಮಲ್ಲಿರುವಂತ ಭಯ ಆಟೋಮೆಟಿಕ್ಲಿ ಓಡಿ ಹೋಗುತ್ತೆ. ನಾಲ್ಕನೇದು, ನಮ್ಮಲ್ಲಿರುವಂತ ಆತ್ಮ ಯಾವ ಆತ್ಮ ಅನ್ನೋದನ್ನ ನಾವು ತಿಳ್ಕೋಬೇಕು. ಐದನೇದು, ದೇವರ ವಾಗ್ದಾನಗಳನ್ನ ನಾವು ನೆನಪು ಮಾಡ್ಕೋಬೇಕು. ದೇವರ ವಾಗ್ದಾನಗಳನ್ನ ನಾವು ನೆನಪು ಮಾಡಿಕೊಳ್ಳುವಾಗ, ಆ ವಾಗ್ದಾನಗಳ ಮೇಲೆ ನಮ್ಮ ಭರವಸೆ, ನಮ್ಮ ನಂಬಿಕೆ ಬೆಳೆಯುವಾಗ ನಮ್ಮಲ್ಲಿರುವಂತ ಭಯ ಆಟೋಮೆಟಿಕ್ಲಿ ಓಡೋಗುತ್ತೆ. ಹಲ್ಲೆಲೂಯಾ. ಯೇಸು ಮಸೀಹಿ. ಒಂದನೇ ಭಾಗದಲ್ಲಿ ನಾವೇನ್ ನೋಡಿದ್ವಿ? ಯಾವ ಯಾವ ರೀತಿಯ ಭಯ ಈ ಲೋಕದಲ್ಲಿದೆ. ಒಂದನೇದು ಮನುಷ್ಯನ ಭಯ. ಎರಡನೇದು ಮರಣ ಭಯ. ಮೂರನೇದು ತಿಳಿಯದ ಭಯ. ನಾಲ್ಕನೇದು ತುಂಬಾ ಸೂಪರ್. ಈ 4 ರೀತಿಯ ಭಯ ಈ ಲೋಕದಲ್ಲಿ ನಾವು ನೋಡ್ತೇವೆ. ದೇವರ ಭಯ ನಾಲ್ಕನೇದು. ದೇವರ ಭಯ ಯಾವುದೇ? ದೇವರ ಒಂದು ಪರಿಶುದ್ಧತೆಗೆ, ದೇವರ ಒಂದು ನೀತಿವಂತಿಕೆಗೆ ನಾವು ಗೌರವಿಸುವಂತ ಭಯ.
ಯೋಸೇಫನು ಅಲ್ಲಿಂದ ಓಡ್ ಹೋದ ಕಾರಣ ದೇವರ ಒಂದು ಪರಿಶುದ್ಧತೆಗೆ ಅವನು ಗೌರವಿಸಿದ, ದೇವರಿಗೆ ಭಯ ಪಟ್ಟಿದ್ದರಿಂದ ಪಾಪದಿಂದ ಓಡ್ ಹೋದ. ದೇವರ ಭಯ ಏನು ಹುಟ್ಟಿಸ್ತದೆ? ದೇವರ ಭಯ ಪಾಪದಿಂದ ನಮ್ಮನ್ನ ದೂರ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ದೇವರ ಮೇಲೆ ಭಯ ಇರುವಾಗ ಜ್ಞಾನಕ್ಕೆ ಅದು ಮೂಲವಾಗಿದೆ. ಹಲ್ಲೆಲೂಯಾ. ಮರಣದ ಭಯಕ್ಕೆ ಮರಣಕ್ಕೆ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಆಲ್ರೆಡಿ ಮರಣವನ್ನ ಜಯಿಸಿದ್ದಾರೆ. ಮನುಷ್ಯನಿಗೆ ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಮನುಷ್ಯನ ಭಯ ಉರುಳಾಗಿದೆ, ಆದ್ರೆ ಯೆಹೋವನ ಭರವಸೆ ಉದ್ಧಾರವಾಗಿದೆ. ಮತ್ತೆ ನಾವು ನೋಡಿದೆ ತಿಳಿಯಾದ ಭಯ. ಜನ ಹಂಗೆ ಭ್ರಮೆಯಲ್ಲಿ ಇರ್ತಾರೆ. ಆ ದಿನ ಆಗ್ಬಿಡ್ತೇನೋ, ಆ ದಿನ ಮನಿ ಬಿದ್ದು ಬಿಡ್ತದೇನೋ, ಆ ದಿನ ಆಗ್ಬಿಡ್ತೇನೋ, ನನ್ನ ದಾರಿಯಲ್ಲಿ ಅಡ್ಡ ಹೋದ್ರೆ ಬೆಕ್ಕ ಅಡ್ಡ ಹೋದ್ರೆ ಅನಾಹುತ ಆಗ್ಬಿಡ್ತದೇನೋ. ನಾವು ಎಷ್ಟೋ ರೀತಿಯಲ್ಲಿ ನಾವು ಭಯ ಪಡ್ತಾ ಇರ್ತೇವೆ, ತಿಳಿಯದೇ ಭಯ ಪಡ್ತಾ ಇರ್ತೇವೆ. ದೇವರು ಹೇಳ್ತಾರೆ, ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನ್ನನ್ನ ಬಲಪಡಿಸ್ತೇನೆ, ನಿಮಗೆ ಸಹಾಯ ಮಾಡ್ತೇನೆ. ಹಾಗಾದ್ರೆ ಭಯದಿಂದ ಹೊರಗೆ ಬರುವಂತಕ್ಕೆ ಮಾಡಬೇಕಾದಂತ 5 ಕಾರ್ಯಗಳು. ಒಂದನೇದು ದೇವರನ್ನು ಆಶ್ರಯಿಸಿಕೊಳ್ಳುವುದು, ಆಮೇಲೆ ಭರವಸೆ ಇಡೋದು. ಎರಡನೇದು ದೇವರ ಗುಣಗಳನ್ನು, ಮೂರನೇದು ದೇವರ ಸನ್ನಿಧಿಗೆ, ನಾಲ್ಕನೇದು, ಐದನೇದು, ನಾಲ್ಕನೇದು ದೇವರ ಆತ್ಮವನ್ನು ತಿಳ್ಕೊಳ್ಳೋದು, ಐದನೇದು ದೇವರ ವಾಗ್ದಾನಗಳನ್ನು ನಂಬಿಕೆ ಇಡೋದು. ಆಮೇಲೆ ದೇವರ ವಾಗ್ದಾನಗಳನ್ನು ನೆನಪಿಸ್ಕೊಳ್ಳೋದು. ಆಗ ನಮ್ಮಲ್ಲಿರುವಂಥ ಭಯದಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ. ಆ ಭಯದ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯ. ದೇವರು ಈ ವಾಕ್ಯದಿಂದ ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಯಾವಾಗಲೂ ನೆನಪಿಟ್ಕೋಬೇಕು, ನಮ್ಮಲ್ಲಿರುವಂಥ ಆತ್ಮ ಹೇಡಿತನದ ಆತ್ಮವಲ್ಲ, ಭಯದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವಾಗಿದ್ದಾನೆ. ಅದಕ್ಕೆ ಆತ್ಮನ ನಮ್ಮಲ್ಲಿರುವಾಗ ದೇವರು ನಮ್ಮನ್ನ ಜಯದ ಮೇಲೆ ಜಯ ಕೊಡ್ತಾರೆ. ನಮ್ಮಲ್ಲಿರುವ ಎಲ್ಲ ಭಯವನ್ನು ದೇವರು ಹೋಗಲಾಡಿಸ್ತಾರೆ. ಅದಕ್ಕೆ ಈ ಒಂದು ಅಂಶಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡು ಈ ಅಂಶಗಳ ಪ್ರಕಾರ ನಾವು ಮಾಡುವುದಾದ್ರೆ ಭಯವನ್ನು ನಾವು ಜಯಿಸಲಿಕ್ಕೆ ಸಾಧ್ಯ. ಪ್ರಿಯರೇ, ಈ ಲೋಕದ ಜನರಿಗೆ ಅದನ್ನು ಜಯಿಸಲಿಕ್ಕೆ, ಅದರಿಂದ ಹೊರಗೆ ಬರಲಿಕ್ಕೆ ಅನುಕೂಲ ಆಗ್ತಾ ಇಲ್ಲ. ಅವರಿಗೆ ಈ ತೋರ್ತಾ ಇಲ್ಲ, ಯಾವ ವಿಚಾರಗಳು ಅವರಿಗೆ ಗೊತ್ತಾಗ್ತಾ ಇಲ್ಲ. ಹೇಗೆ ಈ ಭಯದಿಂದ ಹೊರಗಡೆ ಬರೋದು, ಈ ಮರಣದ ಭಯದಿಂದ ಹೇಗೆ ನಾವು ಹೊರಗೆ ಬರೋದು? ಆದ್ರೆ ದೇವರನ್ನ ನಂಬಿದಂತ ನಮಗಾದರೂ ಒಂದು ಭರವಸೆ ಉಂಟು. ಯೇಸು ಕ್ರಿಸ್ತನು ಭಯದ ಮೇಲೆ ಜಯ ಹೊಂದಿದ್ದಾನೆ, ಮರಣದ ಮೇಲೆ ಜಯ ಹೊಂದಿದ್ದಾನೆ. ನಮಗೆ ತನ್ನ ಆತ್ಮದಿಂದ ನಮ್ಮನ್ನು ತುಂಬಿಸಿರುವಾಗ ನಾವು ಕೂಡ ಯೇಸು ಸ್ವಾಮಿ ಮೂಲಕ ಭಯದ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯ. ಪ್ರಿಯರೇ, ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರೇ, ಅಪ್ಪ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ಜೀವವುಳ್ಳ ಈ ಒಂದು ವಾಕ್ಯಗಳಿಂದ ನಮ್ಮನ್ನ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಅಪ್ಪ, ಭಯದ ಮೇಲೆ ಜಯ ಹೊಂದುವುದಕ್ಕೆ ಮಾಡಬೇಕಾದ 5 ಕಾರ್ಯಗಳನ್ನು ನೀನು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ದೇವರೇ, ನಿನ್ನ ವಾಕ್ಯದಲ್ಲಿ ನಾವು ಬಲ ಹೊಂದಿ ನಿಮಗೋಸ್ಕರ ಜೀವಿಸಲು ಕೃಪೆ ಮಾಡಬೇಕೆಂಬುದಾಗಿ ನಾನು ಬೇಡುತ್ತಾ ಇದ್ದೇನೆ ಸ್ವಾಮಿ. ಬಂದಿರುವಂತ ಎಲ್ಲಾ ಮಕ್ಕಳನ್ನ ಆಶೀರ್ವಾದ ಮಾಡು, ಬಲಪಡಿಸಬೇಕೆಂಬುದಾಗಿ ಬೇಡುತ್ತಾ ಇದ್ದೇವೆ. ಎಲ್ಲ ಘನತೆ, ಮಾನ, ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತೇವೆ. ಇವತ್ತಿನಿಂದ ಅಪ್ಪ, ನಿನ್ನ ಮಕ್ಕಳು ಭಯ ಬಂದಾಗ ನಿನ್ನ ವಾಕ್ಯಗಳನ್ನ, ನಿನ್ನ ವಾಗ್ದಾನಗಳನ್ನ ನೆನಪಿಸಿಕೊಳ್ಳುವಂತೆ, ಅವರಲ್ಲಿರುವಂತಹ ಆತ್ಮವನ್ನ ಅರ್ಥ ಮಾಡಿಕೊಳ್ಳುವಂತೆ, ತಿಳಿದುಕೊಳ್ಳುವಂತೆ, ಅಪ್ಪ ನಿನ್ನ ಗುಣಗಳನ್ನ ದೇವರ ವರ್ಣಿಸುವಂತೆ, ಅಪ್ಪ ನಿನ್ನನ್ನ ಭರವಸೆ ಇಡುವಂತೆ, ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡುವಪ್ಪ. ಭಯದಿಂದ ಹೊರಗೆ ಬರುವುದಕ್ಕೆ ಸಹಾಯ ಮಾಡು, ಭಯವನ್ನು ಜಯಿಸುವುದಕ್ಕೆ ಸಹಾಯ ಮಾಡುತ್ತಾರೆ. ಎಲ್ಲ ಘನತೆ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾರೆ. ಯೇಸು ನಾಮದಲ್ಲಿ ಬೇಡಿ ಹೊಂದಿದಲ್ಲಿ ಪರಲೋಕದ ತಂದೆ. ಆಮೆನ್. ಹಲ್ಲೆಲೂಯಾ.